ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT ಮತ್ತು ನೀಟು ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದೇನೆಂದರೆ KCT ಮತ್ತು ನೀಟ್ ಆಪ್ಷನ್ ಇಂಟರ್ವ್ಯೂ ಮಾಡಿಫೈಯು ಡಿಲ್ಟು ಮತ್ತು ರೀಆರ್ಡರ್ ಮಾಡೋಕ್ಕೆ ಬಿಟ್ಟಿದ್ರಲ್ಲ, ಅದನ್ನು ಈಗ ಡೇಟ್ಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿ ತನಕ ಅಂತ ಬಿಟ್ಟಿಲ್ಲ, ಫರ್ದರ್ ಇನ್ಸ್ಟ್ರಕ್ಷನ್ ತನಕ ನಿಮಗೆ ಮಾಡಿಫೈ ಮಾಡೋಕ್ಕೆ ಬಿಟ್ಟಿದ್ದಾರೆ. ಸೊ ಓಪನ್ ಇರುತ್ತೆ ಅಂತ ಅರ್ಥ. ಸೊ ಯಾರು ಇನ್ನೂ ಏನಾದರೂ ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಮಾಡ್ತಾ ಇರಿ. ಯಾರಾದ್ರು ಚಾಯ್ಸ್ ಟು ತೊಗೊಂಡ್ರೆ ಅಬೋ ಕಾಲೇಜ್ ಇರ್ತಾ, ಅಬೋ ಕಾಲೇಜಲ್ಲಿ ನೀವು ರೀಆರ್ಡರ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು, ಮಾಡಿಫೈ ಮಾಡ್ಕೋಬೋದು ನಿಮ್ಮ ಪ್ರಯಾರಿಟಿನ. ಓಕೆ, ಟಾಪ್ ಟು ಲೋ. ಇನ್ ಕೇಸ್ ಚಾಯ್ಸ್ ತೊಗೊಂಡ್ರೆ ಅಷ್ಟು ಕಾಲೇಜ್ ಇರ್ತಾವಲ್ಲ, ಅವ್ರು ಟಾಪ್ ಟು ಲೋ ನೀವು ಮಾಡಿಫೈ ಮಾಡ್ಕೋಬೋದು. ಇನ್ನೂ ಟೈಮ್ ಇದೆ ನಿಮಗೆ ಟಿಲ್ ಫರ್ದರ್ ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 2 days ಎಕ್ಸ್ಟ್ರಾ ಮಾಡ್ತಾರೆ ಅವರು. ಯಾಕಂದರೆ ಇದು ಮತ್ತೆ ಫಸ್ಟ್ ರೌಂಡ್ ರಿಸಲ್ಟು ಸ್ವಲ್ಪ ಲೇಟ್ ಆಗುತ್ತೆ ನಿಮಗೀಗ. ಮೋಸ್ಟ್ ಪ್ರಾಬಬ್ಲಿ 15th ಒಳಗಡೆ ಬರ್ಬೋದು ರಿಸಲ್ಟು. ಬಟ್ ಇವಾಗ ಫರ್ದರ್ ಇನ್ಸ್ಟ್ರಕ್ಷನ್ ತನಕ ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ಮೋಸ್ಟ್ ಪ್ರಾಬಬ್ಲಿ 1 or 2 days ಅಪ್ಡೇಟ್ ಮಾಡ್ತಾರೆ. ಅದಾದಮೇಲೆ ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಇರುತ್ತೆ. ಓಕೆ, ಇನ್ನೊಂದು ಅಪ್ಡೇಟ್ ಏನು ಬಿಟ್ಟಿದ್ದಾರೆ ಅಂದರೆ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಸೀಟ್ ಮೆಟ್ರಿಕ್ಸು ಬಿಟ್ಟಿದ್ದಾರೆ. ಒಂದು 13 ಕಾಲೇಜಸಲ್ಲಿ ಮ್ಯಾನೇಜ್ಮೆಂಟ್ ಅವರು ಅಲ್ಲಿ ವೇಕೆಂಟ್ ಅಲ್ಲೇನು ಸೀಟ್ಸ್ ತೊಗೊಳ್ಳಿಲ್ಲ ಅಂದರೆ ಆ ಸೀಟ್ಸ್ನ KE ಕೊಡ್ತಾರೆ. ಸೊ ಅವು ಸೀಟ್ಸು ಬಿಟ್ಟಿದ್ದಾರೆ. ಒಂದು 13 ಕಾಲೇಜಲ್ಲಿ ಸೀಟ್ಸ್ ಇದೆ KLEದು. ಓಕೆ, ನಾಟ್ ಟಾಪ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಸೀಟ್ಸ್ ಇಲ್ಲ. ಓನ್ಲಿ ಲೋ ಕಾಲೇಜ್, ಸೊ ಮೀಡಿಯಮ್ ಟು ಲೋ ಕಾಲೇಜ್ ಏನಿರುತ್ತಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಸೀಟ್ಸ್ನ ಇಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಸೊ ಅವು ಈಗ ಸೀಟ್ ಮೆಟ್ರಿಕ್ಸ್ಗೆ ಆ್ಯಡ್ ಆಗ್ತವೆ. ಯಾವುದು ಇವಾಗ ಸೆಕೆಂಡ್ ರೌಂಡ್ಗೆ ಆ್ಯಡ್ ಆಗುತ್ತೆ. ಓಕೆ, ಸೊ ಇದು 2 ಅಪ್ಡೇಟ್ ಬಂತು. ಇಲ್ಲಿ ಅಥವಾ 15th ಒಳಗಡೆ ಬರೋ ಚಾನ್ಸ್ ಇದೆ. ಯಾಕಂದ್ರೆ ಇನ್ನೂ 4 days ಇದೆ ಅಲ್ವಾ. ಇವ್ರು ಇನ್ನೊಂದು 2 days ಅಂತೂ ಇದನ್ನು ನೆಕ್ಸ್ಟ್ ಹೋಗುತ್ತೆ ಇದು. ಯಾಕಂದ್ರೆ ಇನ್ನು ಫರ್ದರ್ ಇನ್ಸ್ಟ್ರಕ್ಷನ್ ಅಂತ ಇನ್ನೂ ಹೇಳಿಲ್ಲ ಇಲ್ಲಿ ತನಕ ಅಂತ. ಫರ್ದರ್ ಇನ್ಸ್ಟ್ರಕ್ಷನ್ ಆದಮೇಲೆ ರಿಸಲ್ಟ್ ಬಿಡೋರು. ಓಕೆ, ಮತ್ತೆ ಭಾಳ ಸ್ಟೂಡೆಂಟ್ಸು ಟೆನ್ಷನ್ ತೊಗೋತಾ ಇದ್ರು. ಕಾಲೇಜ್ ಸ್ಟಾರ್ಟ್ ಆಗ್ತಾಯಿದೆ 17th September 17th ಆಲ್ರೆಡಿ ವಿಡಿಯೋ ಅಪ್ಡೇಟ್ ಕೂಡ ಬಂದಿದೆ. ಏನಾಗುತ್ತೆ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ತಲೆ ಕಟ್ಸ್ಕೊಬೇಡಿ. ನೀವು ಕೂಲಾಗಿ ಪೇಷನ್ಸಿಂದ ಆಪ್ಷನ್ ಎಂಟ್ರಿ ಮಾಡಿ. ಯಾಕಂದರೆ ನಿಮಗೆ 17th ಸ್ಟಾರ್ಟ್ ಆದರೂ 10 days ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇರುತ್ತೆ. ಸೊ ಅದೇನು ಕನ್ಸಿಡರ್ ಆಗಲ್ಲ. ನಿಮ್ಮ 28th ಕ್ಲಾಸಸ್ ಸ್ಟಾರ್ಟ್ ಆಗೋದು. ಮೋಸ್ಟ್ ಪ್ರಾಬಬ್ಲಿ ಅಕ್ಟೋಬರ್ ಅನ್ಕೊಳ್ಳಿ. 28 ಅಂದ್ರೆ ಅಲ್ಲಿ 3-4 days ನಿಮ್ಮ ಅಷ್ಟೊಂದು ಸ್ಟಾರ್ಟಿಂಗ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಮಾಡಲ್ಲ. October 1 ಅನ್ಕೊಳ್ಳಿ. ಇಲ್ಲಿ ಪೇಷನ್ಸಿಂದ ವೇಟ್ ಮಾಡಿಕೊಂಡು ಬೆಸ್ಟ್ ಕಾಲೇಜನ್ನ ತೊಗೊಳ್ಳೋದು ಯೋಚನೆ ಮಾಡ್ಕೊಳ್ಳಿ ಅಷ್ಟೇ. ಕಾಲೇಜ್ ಸ್ಟಾರ್ಟ್ ಆಗೋ ಬಗ್ಗೆ ತಲೆ ಕಟ್ಸ್ಕೊಬೇಡಿ. ಯಾಕಂದರೆ ಇಷ್ಟೊತ್ತು ವೇಟ್ ಮಾಡಿದ್ದಾರೆ. 3 month ಜೂನಿಂದ ನೀವು ವೇಟ್ ಮಾಡಿದ್ದಾರೆ. ಇನ್ನೊಂದು 10 days ವೇಟ್ ಮಾಡೋಕ್ಕಾಗಲ್ಲ ನಿಮಗೆ. ಅದಕ್ಕೋಸ್ಕರ ಸೆಕೆಂಡ್ ಎಕ್ಸ್ಟೆಂಡ್ ತನಕ ವೇಟ್ ಮಾಡ್ಕೊಂಡು ಯಾರು ಚಾಯ್ಸ್ ಟು ತೊಗೊಂಡಿದ್ರೆ ಬೆಸ್ಟ್ ಕಾಲೇಜನ್ನ ಟ್ರೈ ಮಾಡಿ ಆಮೇಲೆ ಹೋಗಿ. ಎನಿವೆ ಅಂತೂ ಹೋಲ್ಡ್ ಇರುತ್ತೆ ನಿಮ್ಮ ಕಾಲೇಜು. ಓಕೆ, ಇದು ನನ್ನ ಸಜೆಷನು. ಎಲ್ಲರಿಗೂ ಆಲ್ ದ ಬೆಸ್ಟು. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.